ನಮ್ಮ ತಮ್ಮ ಇವತ್ತು ಈ ಥರ ಬೀಳ್ತಾನೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ನಾವು ಬೆಳಗ್ಗೆ ಎದ್ಬಿಟ್ಟು ಎಲ್ಗಪ್ಪ ಬಂದಿದ್ದು ಅಂದರೆ ತಿಪ್ಪೆ ಯಾಕೆ ಅನ್ಕೊಂಬಿಟ್ರಾ? ತಿಪ್ಪೆ ಯಾಕಲ್ಲ ಬಂದಿದ್ದು, ನಾವು ಸೊಪ್ಪು ಮತ್ತು ತರಕಾರಿ ಹಸುಗಳಿಗೆ ಎತ್ಕೊಂಡು ಹೋಗೋಕ್ಕೆ ಬಂದಿದ್ದು. ಅಲ್ಲಿಂದ ಸೀದಾ ನಾವೆಲ್ಗಪ್ಪ ಬಂದಿದ್ದು ಅಂದರೆ ನಮ್ಮ ಹುಡುಗ ಚಿಪ್ಸ್ ಇಸ್ಕೊಂಡಿದ್ದ, ಚಿಪ್ಸ್ನ ತಿನ್ನೋಣ ಅಂತ ಬಂದಿದ್ದು. ಏನು ಒಂದು ಇಸ್ಕೊಂಡಿರ್ತಾನೆ ಅಂದರೆ ನೋಡ್ರಿ ಎಷ್ಟು ಇಸ್ಕೊಂಡಿದ್ದಾನೆ. ಏಯ್ ಕಳ್ಳ 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 ಲೇ ಕಳ್ಳ, ತಿರ್ಗೋ ಕಳ್ಳ, ತಿರ್ಗೋ ನೋಡ್ರಿ ತಿರ್ಗ್ತಾ ಇದ್ದಾನೆ ಕಳ್ಳ, ಎತ್ಕೊಂಡು ಓಡ್ತಾ ಇದ್ದಾನೆ ನೋಡ್ರಿ. ನಿಮಗೆಲ್ಲ ಯಾರು ರಾಘವೇಂದ್ರ ಸ್ವಾಮಿ ಇಷ್ಟ ಅಂದರೆ ಒಂದು ಲೈಕ್ ಮಾಡಿರಿ. ನೋಡಿ ಪಾಪು ಹಿಂಗೆ ಹೇಳುತ್ತೆ. ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆಯ್ತು, ಆಮೇಲೆ ಅದು ಹೆಂಗೆ ತಗ್ಲಾಕೊಂತ ಗೊತ್ತಾಗಿಲ್ಲ, ತಗ್ಲಾಟ್ಕೊಂಬಿಟ್ಟಿದೆ. ಆಮೇಲೆ ಅದನ್ನ ಕೆಳಗಡೆ ಬಿಡಿಸಿ ನೀಟಾಗಿ ಕೆಳಗಡೆ ಸೇಫಾಗಿ ಅಲ್ಲಿ ಒಂದು ಜಾಗದಲ್ಲಿ ಬಿಟ್ಬಿಟ್ಟು ಅದಕ್ಕೆ ಆಗ್ತಾ ಇದ್ದಿಲ್ಲ. ಆಮೇಲೆ ಅಲ್ಲಿಂದ ನಾವು ನಮ್ಮ ಫೋನ್ ಇಸ್ಕೊಳೋಣ ಬಂದ್ರಿ. ಆಮೇಲೆ ಅಲ್ಲಿ ಫೋನ್ ಇಸ್ಕೊಳಕ್ಕಾಗಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ. ಆಮೇಲೆ ನಮ್ಮ ತಮ್ಮ ನೋಡ್ರಿ ಹೆಂಗೆ ಬಿದ್ದಿದ್ದಾನೆ. ಕರೆಕ್ಟಾಗಿ ಬ್ಲಾಗ್ ಬಿಡೋಕ್ಕಾಗಿಲ್ಲ, ಕ್ಷಮೆ ಇರಲಿ ಎಲ್ಲರ ಹತ್ರ. ಕರೆಕ್ಟಾಗಿ ಇನ್ಮೇಲೆ ಬಿಡ್ತೀನಿ. ಸ್ವಲ್ಪ ಹಂಗೆ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೋಸ್ಕರ ಬಿಡೋಕ್ಕಾಗಿಲ್ಲ. ಇನ್ಮೇಲೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಸಿಗೋಣ ನಾಳೆ.